ನಾವು ತಿನ್ನುವಂತಹ ಆಹಾರ ಎಷ್ಟು ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಸ್ಟೋರಿ. ಇಡ್ಲಿ ಪ್ರಿಯರಿಗೆ ಶಾಕ್ ಆಗುವಂತಹ ವಿಚಾರ ಇದು. ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಡ್ಲಿ ಮಾಡೋದಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಹೆಚ್ಚಾಗ್ತಾ ಇರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ 500 ಕಡೆಗಳಲ್ಲಿ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿತ್ತು. 35 ಸ್ಯಾಂಪಲ್ಗಳಲ್ಲಿ ಇಡ್ಲಿ ಅನ್ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಇಡ್ಲಿ ತಯಾರಿಕೆಗೆ ಬಳಸುವಂತಹ ಪ್ಲಾಸ್ಟಿಕ್ ಮತ್ತೆ ಅದು ಪಾರ್ಸೆಲ್ ಕೊಡಬೇಕಾದ್ರೆ ಕೂಡ ಪ್ಲಾಸ್ಟಿಕ್ ಹಾಕ್ತಾರಲ್ಲ, ಸೊ ಅದು ಅನ್ಸೇಫು. ಅದರಿಂದ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಬಿಸಿ ಬಿಸಿ ಪದಾರ್ಥ ಆ ಪ್ಲಾಸ್ಟಿಕ್ ಮೇಲೆ ಬಿದ್ದಾಗ ಸ್ವಲ್ಪ ಮಟ್ಟಿಗೆ ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ. ಆವಾಗ ಒಂದು ಕೆಮಿಕಲ್ ಆಚೆ ಬಂದಾಗ ಅದನ್ನು ನಾವು ಗೊತ್ತಿಲ್ಲದೆ ನಮ್ಮ ಬಾಡಿ ಒಳಗಡೆ ತಿಂದಾಗ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಹೀಗಾಗಿ ಇಡ್ಲಿ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತ್ತು ಇಡ್ಲಿ ತಯಾರಿಕೆ ಮತ್ತು ಪಾರ್ಸಲ್ನಲ್ಲಿ ಪ್ಲಾಸ್ಟಿಕ್ಕನ್ನು ಶೀಘ್ರವೇ ಬ್ಯಾನ್ ಮಾಡ್ತಾರೆ ಅನ್ನೋದು ಕುತೂಹಲ ಕಾರಣ ಆಗ್ತದೆ. ಮುಂಚೆ ಎಲ್ಲ ಈ ಇಡ್ಲಿ ತಯಾರಿಕೆಯಲ್ಲಿ ಬಿಳಿ ಬಟ್ಟೆಯನ್ನು ಯೂಸ್ ಮಾಡ್ತಾ ಇದ್ರು. ಇತ್ತೀಚೆಗೆ ಬೇಗ ಇಡ್ಲಿ ಎದೆಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ಬಟ್ ಅದು ಮಾರಕ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಲೋಕೇಶ್, ಈಗ 35 ಸ್ಯಾಂಪಲ್ಸ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ? ಲ್ಯಾಬ್ ರಿಪೋರ್ಟ್ ಏನು ಹೇಳ್ತಾ ಇದೆ? ಆಹಾರ ಸುರಕ್ಷತಾ ಇಲಾಖೆ ಏನು ಹೇಳ್ತಾ ಇದೆ? ಮಮತಾ, ಆಹಾರ ಸುರಕ್ಷತಾ ಇಲಾಖೆ ಮಾಡಿರುವಂಥ ವರದಿಯಲ್ಲಿ ಆಘಾತಕಾರಿ ವಿಚಾರಗಳು ಬಯಲಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಡ್ಲಿ ಬಳಕೆ ಏನು ಪ್ಲಾಸ್ಟಿಕ್ ಬಳಕೆ ಮಾಡ್ತಾರೆ, ಆ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಅದು ಶಾಖದಿಂದ ಹೊರಸೂಸುವಂಥ ಹಾನಿಕಾರಕದಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಒಂದು ಅಂಶ ಪತ್ತೆಯಾಗಿದೆ. ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದಂಥ ಸಮಸ್ಯೆಗಳು ಉದ್ಭವ ಆಗುತ್ತವೆ ಅನ್ನುವಂಥದ್ದು ಒಂದು ಕೂಡ ವರದಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬೆಂಗಳೂರಿನಾದ್ಯಂತ ಸುಮಾರು 500 ಕಡೆ ಈ ಒಂದು ಇಡ್ಲಿಯನ್ನು ಸಂಗ್ರಹ ಮಾಡಿಕೊಂಡು ಆಹಾರ ಸುರಕ್ಷತಾ ಇಲಾಖೆ ಟೆಸ್ಟ್ಗೆ ಒಳಪಡಿಸಿದಾಗ 35 ಸ್ಯಾಂಪಲ್ಗಳು ಡೇಂಜರ್ ಅಂತ ಹೇಳಿ ವರದಿ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದಾಗಿ ಆಗುವಂಥ ಅನಾಹುತಗಳು ಈಗಾಗಲೇ ಇಡ್ಲಿ ಪ್ರತಿದಿನವೂ ಕೂಡ ಸಾಮಾನ್ಯ ಜನರು ಇಡ್ಲಿಯನ್ನು ಬಳಕೆ ಮಾಡ್ತಾರೆ. ಇಡ್ಲಿಯನ್ನು ತಯಾರು ಮಾಡುವಾಗ ಒಂದು ಬಟ್ಟೆಯನ್ನು ಬಳಸ್ತಾ ಇದ್ರು. ಈಗ ಅದನ್ನು ಬಿಟ್ಟು ಪ್ಲಾಸ್ಟಿಕ್ಕನ್ನು ಬಳಸುವಂಥ ಪದ್ಧತಿ ಈಗ ಬಂದಿರುವಂಥದ್ದು. ಅದನ್ನು ಪಾರ್ಸೆಲ್ ಕೊಡುವಾಗ ಕೂಡ ಪ್ಲಾಸ್ಟಿಕ್ಕನ್ನು ಒಳಗೆ ಹಾಕಿ ಪಾರ್ಸೆಲ್ ಕೊಡ್ತಾರೆ. ಅದು ಹೊರಸೂಸುವಂಥ ಶಾಖದಿಂದಾಗಿ ಹಾನಿಕಾರಕ ಉತ್ಪತ್ತಿಯಾಗಿ ಮನುಷ್ಯನ ದೇಹದ ಒಳಗಡೆ ಸೇರಿಕೊಂಡು ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಪ್ರಮುಖವಾಗಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಈಗ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇರುವಂಥದ್ದು. ಮತ್ತಷ್ಟು ರಿಪೋರ್ಟ್ ಕೂಡ ಬರಬೇಕಾಗುತ್ತೆ. ಮತ್ತಷ್ಟು ರಿಪೋರ್ಟು ಬಂದಾದ ಬಳಿಕ ಅದರಲ್ಲಿ ಏನೆಲ್ಲ ಹಾನಿಕಾರಕ ಅಂಶಗಳು ಪತ್ತೆ ಆಗ್ತವೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಈ ರಿಪೋರ್ಟನ್ನು ಈಗ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಗೋಬಿ ಇರ್ಬೋದು, ಕಾಟನ್ ಕ್ಯಾಂಡಿ ಇರ್ಬೋದು, ಅವುಗಳಿಗೆ ಕ್ರಮವನ್ನು ತೆಗೆದುಕೊಂಡಂಗೆ ಇಡ್ಲಿ ತಯಾರಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಒಂದಷ್ಟು ಗೈಡ್ಲೈನ್ಸ್ ಏನಾದರೂ ಬಿಡುಗಡೆ ಮಾಡಲಿಕ್ಕೆ ಮುಂದಾಗ್ತಾರ. ಪ್ಲಾಸ್ಟಿಕ್ ಬಳಕೆ ಮಾಡಲೇಬಾರ್ದು ಅನ್ನುವಂಥ ನಿಯಮ ಏನಾದರೂ ಜಾರಿಗೆ ತರ್ತಾರೆ ಅನ್ನುವಂಥದ್ದು ಕುತೂಹಲಕಾರಿ. ಆದರೆ ಜನ ಇಲ್ಲಿ ಸಾಮಾನ್ಯ ಜನರು ನೋಡಬೇಕಾಗುತ್ತೆ, ಇಡ್ಲಿ ತಯಾರಿಕೆಯಲ್ಲಿ ಬಳಸುವ ಪ್ಲಾಸ್ಟಿಕ್ನಿಂದಾಗಿ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಅದು ಸಡನ್ನಾಗಿ ಅಲ್ಲದೆ ಹೋದ್ರೂ ಕೂಡ ಕಾಲಕ್ರಮೇಣವಾಗಿ ಕ್ಯಾನ್ಸರ್ಗೆ ತಿರುಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಮಮತಾ, ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸಬಾರ್ದು, ನಿಷೇಧ ಇದೆ ಅಂತ ಹೇಳಿದ್ರು ಕೂಡ ನಮಗೆ ಪ್ಲಾಸ್ಟಿಕ್ ಕವರ್ಗಳು ಇವತ್ತಿಗೂ ಉಪಯೋಗದಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ ಲೋಕೇಶ್. ಅಂಥದ್ರಲ್ಲಿ ಈಗ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಇಡ್ಲಿ ಮೇಕಿಂಗ್ ಪ್ರಾಸೆಸ್ನಲ್ಲಿ ಈ ಪ್ಲಾಸ್ಟಿಕ್ಗಳು. ಸೊ ಇದನ್ನು ಹೇಗೆ ಅವರು ಅಬಾಲಿಷ್ ಮಾಡ್ತಾರೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಗೈಡ್ಲೈನ್ಸ್ ಕೊಟ್ಟರು ಅಥವಾ ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ಏನು ವರ್ಕೌಟು, ಏನು ಪ್ಲಾನ್ ಆಫ್ ಆ್ಯಕ್ಷನ್ನು ಅಧಿಕಾರಿಗಳದ್ದು ಅಂತ? ಖಂಡಿತ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದಲ್ಲಿ ಪ್ರಮುಖವಾಗುತ್ತೆ. ಯಾಕೆ ಅಂತಂದರೆ ಪ್ಲಾಸ್ಟಿಕ್ ನಿಷೇಧ ಇದ್ದರೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ, ಅಲ್ಲೇ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ನಿಯಂತ್ರಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಪ್ಲಾಸ್ಟಿಕ್ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇದನ್ನು ಕಡಿವಾಣ ಹಾಕಬೇಕಾಗುತ್ತೆ. ಒಂದು ವೇಳೆ ಪ್ಲಾಸ್ಟಿಕ್ ಕವರನ್ನು ಬಳಕೆ ಮಾಡಬಾರ್ದು ಅಂತೇಳಿ ಆರೋಗ್ಯ ಇಲಾಖೆ ಮತ್ತೊಮ್ಮೆ ಸುತ್ತೋಲೆಗಳನ್ನು ಹೊರಡಿಸಿದ್ರು ಕೂಡ ಅದನ್ನು ಅಲ್ಲಿ ಏರಿಯಾ ವೈಸ್ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ನಿಗಾವನ್ನು ವಹಿಸಬೇಕಾಗತ್ತೆ, ಇನ್ಸ್ಪೆಕ್ಷನ್ಗಳನ್ನು ಮಾಡಬೇಕಾಗುತ್ತೆ. ಆದರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದರೆ ಬಹುತೇಕವಾಗಿ ಈ ಒಂದು ಫುಟ್ಪಾತ್ಗಳ ಮೇಲೆ ಹಾಕುವಂಥ ನೂಕೋ ಗಾಡಿಗಳು ಇಂಥ ತಳ್ಳೋ ಗಾಡಿಗಳಲ್ಲಿ ಇಡ್ಲಿಯನ್ನು ತಯಾರು ಮಾಡ್ತಾರೆ.
ಅವರೇ ಹೆಚ್ಚಾಗಿ ಈ ಪ್ಲಾಸ್ಟಿಕ್ಗಳನ್ನು ಬಳಸುವಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಅಂತಹ ಪ್ರದೇಶಗಳಲ್ಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಟೆಸ್ಟ್ಗೆ ಒಳಪಡಿಸಿದಾಗ ಈ ರೀತಿಯಾಗಿರುವಂಥ ವಿಚಾರ ಈಗ ಬಯಲಾಗಿರುವಂಥದ್ದು. ಯಾಕೆಂತಂದರೆ ನಿಯಮವಂತೆ ಆದೇಶಗಳನ್ನು ಮಾಡೋದು ಮುಖ್ಯ ಅಲ್ಲ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಪ್ರಮುಖವಾಗುತ್ತೆ. ಈ ಇಡ್ಲಿ ತಯಾರಿಕೆಯಲ್ಲಿ ಆಗಬೇಕಾದಂಥ ಬದಲಾವಣೆಗಳು ಏನು ಅಂತೇಳಿ ಸಭೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ ಬಂದರೂ ಕೂಡ ಇಂಪ್ಲಿಮೆಂಟೇಷನ್ ಮುಖ್ಯ ಆಗುತ್ತೆ. ಒಟ್ಟಾರೆ ಇಡ್ಲಿಯಿಂದಾಗಿ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತವೆ ಎನ್ನುವಂಥದ್ದು ಆಘಾತಕಾರಿ ವಿಚಾರ ಬಯಲಾಗಿರುವಂಥದ್ದು, ಸಾರ್ವಜನಿಕರಿಗೆ ಶಾಕಿಂಗ್ ಆಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಲೋಕೇಶ್. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾ ಇದ್ದಂತಹ ಅಡುಗೆಗೆ ಮಾಡರ್ನೈಸೇಷನ್ ಟಚ್ ಸಿಕ್ಕಾಗ ಎಂತೆಂಥ ಅಧ್ವಾನಗಳಾಗುತ್ತೆ ಅನ್ನೋದಕ್ಕೆ ಈಗ ಮತ್ತೊಂದು ಆ್ಯಡ್ ಆನ್ ಅಂತ ಹೇಳಿದ್ರೆ ಇಡ್ಲಿ ತಯಾರಿಕೆಯ ವಿಚಾರ. ಇಡ್ಲಿ ತಯಾರಿಕೆ ವಿಚಾರದಲ್ಲಿ ಬಳಸಲಾಗ್ತಾ ಇರುವಂತಹ ಈ ಪ್ಲಾಸ್ಟಿಕ್ಗಳ ಕುರಿತಾಗಿ ಆಹಾರ ಸುರಕ್ಷತಾ ಇಲಾಖೆ ಎಚ್ಚೆತ್ತುಕೊಂಡಿದೆ.